ವೈಯಕ್ತಿಕ ಇದೆ ಅಂತ. ಇದೆಲ್ಲ ಸನ್ಮಾನ್ಯ ಶಿವಲಿಂಗೇಗೌಡರು ಫೈಲು. ಶ್ರೀಮತಿ ಪುಷ್ಪಾವತಿ ಶ್ರೀ ಕೆ ಎಂ ಶಿವಲಿಂಗೇಗೌಡ. ನನ್ನ ಒರಿಜಿನಲ್ ಇದೆ. ಅವ್ರು ಚರ್ಚೆ ಕರೆದಾಗ ನಾನು ಎಲ್ಲ ದಾಖಲೆಗಳನ್ನ ಬಿಡುಗಡೆಗೆ ಸಿದ್ಧ ಇದ್ದೇನೆ. ಅಲ್ಲ, ನಾನು ನಿಮಗೆ ಕೊಡ್ತಿದ್ದೀನಿ, ಆಯ್ತಾ? ಕ್ರಷರ್ದು ಯಾವುದು, ಗಣಿದು ಯಾವುದು, ಇವ್ರು ಎಲೆಕ್ಷನ್ ಅಫಿಡವಿಟ್ ಅಲ್ಲಿ ಏನ್ ಮಾಡಿದ್ದಾರೆ, ಇವ್ರು ಎಲೆಕ್ಷನ್ ಅಫಿಡವಿಟ್ ಏನ್ ಹೇಳುತ್ತೆ, ಸುಳ್ಳು ಹೇಳುತ್ತೆ. ಈ ಶಿವಲಿಂಗೇಗೌಡರದ್ದೆ ನಾನು ರೆಡಿ ಇದ್ದೀನಿ ಸರ್. ದಿನಾಂಕ, ಸಮಯ, ಸ್ಥಳ ಸನ್ಮಾನ್ಯ ಕ್ಷೇತ್ರದ ಶಾಸಕರು ನಿಗದಿ ಮಾಡಬೇಕು. ಯಾವ ಇಲಾಖೆ ಬೇಡ, ನನ್ನ ವೈಯಕ್ತಿಕ ಏನಾದರೂ ಹೇಳಿ ಅಂದ್ರೂ ನಾನು ರೆಡಿ ಇದ್ದೀನಿ. ಶಾಸಕರಿಗೆ ಬಹಿರಂಗ ಚರ್ಚೆ, ಸಮಯ ಮತ್ತೆ ಸ್ಥಳ ಅವ್ರದ್ದು ಇಲಾಖೆಗೆ ಬಿಟ್ಟಿದ್ದು. ಪ್ರೊಸೀಡಿಂಗ್ಸ್ ಬುಕ್ ಯಾರ ಮನೆಯಲ್ಲಿ ಇರುತ್ತೆ ಅದಕ್ಕೂ ನಾನು ರೆಡಿ ಇದ್ದೀನಿ. ಎಲ್ಲ ನಗರಸಭೆ ಯಾರ್ದೋ ಸೈನ್ ಯಾರೋ ಹೊಡೆಯೋದು ಎಲ್ಲ ಕಂಪ್ಲೀಟ್ ಇದು ನಗರಸಭೆಗೆ ಸಂಬಂಧಪಟ್ಟಿದ್ದು, ಆಯ್ತಾ? ನಾನು ಹೇಳಿದೆ, ದಾಖಲೆ ಕೇಳಿದ್ರು, ಪತ್ರಿಕಾಗೋಷ್ಠಿ ನಡೆಸಿದ ಮಹಾಶಯರು ನೋಡಿ, ಬಾಡಿಗೆ ಅಂಗನವಾಡಿಗಳಿಗೆ ಈ ಕ್ಷೇತ್ರದಲ್ಲಿ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. 93 ಅಂಗನವಾಡಿ ಕ್ಷೇತ್ರಗಳು ಈ ಕ್ಷೇತ್ರದಲ್ಲಿ ಬಾಡಿಗೆ ಇದೆ ಅಂತ ದಾಖಲೆ ಕೇಳಿದ್ರಲ್ಲ. ಸಾರ್ವಜನಿಕರಿಗೆ ನನ್ನನ್ನು ಆಹ್ವಾನ ಮಾಡೋದ್ರಲ್ಲ, ಅವರಿಗೆ ಹೇಳ್ತಾ ಇದ್ದೀನಿ, ಆಯ್ತಾ? ಸ್ಕೂಲ್ ಎಷ್ಟಿಲ್ಲ ಅಂತ ಹೇಳಿದ್ರು, 202 ಶಾಲೆಗಳು ಈ ಕ್ಷೇತ್ರದಲ್ಲಿಲ್ಲ ಅಂತ ಸರ್ಕಾರ ಕೊಟ್ಟಿರೋ ಅಧಿಕೃತ ಮಾಹಿತಿ ನಿಮ್ಮ ಮುಂದೆ ಬಿಡುಗಡೆ ಮಾಡ್ತಾ ಇದ್ದೀನಿ. ನಾನು ಚರ್ಚೆಗೆ ಸಿದ್ಧ ಇದ್ದೀನಿ, ಆಯ್ತಾ? ಇದ್ಯಾವುದು ಬೇಡ, ಬನ್ನಿ ಅವರ ಕಾರ್ಯಕರ್ತರಿಗೆ ಯಾವ ಗೋಮಾಳ ನುಂಗಿ ಎಲ್ಲೆಲ್ಲಿ ಕನ್ವರ್ಜೆನ್ಸಿ. ಸರ್, ನಾನು ಹೇಳಿದೆ, ಗುರುತರ ಆರೋಪ ಮಾಡಿದೆ ಕನ್ವರ್ಜೆನ್ಸಿ ಬಗ್ಗೆ. 21,000 ಪೇಜ್ ಇದೆ. ನೀವು ಎಷ್ಟು 24,000 ದುಡ್ಡು ಕಟ್ಟಿ ಅಂತ ಕಟ್ಟಿ ಎಲ್ಲ ದಾಖಲೆಗಳನ್ನು ನನಗೆ ಕೊಟ್ಟಿದ್ದಾರೆ ಕನ್ವರ್ಜೆನ್ಸಿ ಬಗ್ಗೆ, ಪಂಚಾಯತ್ ರಾಜ್ ಉಪ ಇಲಾಖೆ ಬಗ್ಗೆ, ಆಯ್ತಾ? ಇದಾದ ನಂತರ ಇಡೀ ಕಂದಾಯ ಇಲಾಖೆನ ಉಪಯೋಗಪಡಿಸ್ಕೊಂಡು ತಾವು ಯಾವ್ಯಾವ ಗೋಮಾಳಗಳಲ್ಲಿ, ಯಾವ್ಯಾವ ಸೇಂದ್ರಿ ವನಗಳಲ್ಲಿ ಯಾರ್ಯಾರಿಗೆ ಜಮೀನು ಮಾಡಿಕೊಟ್ಟಿದ್ದೀರಾ ಇದೆಲ್ಲ ಕೊಟ್ಟಿರೋ ದಾಖಲೆ ನಾನು ನಿಮ್ಮ ಗಮನಕ್ಕೆ ಬಯಸ್ತಾ ಇದ್ದೇನೆ. ಆಫೀಸಲ್ಲಿ ಯಾವುದೋ ಹಳೆ ರೆಕಾರ್ಡ್ ತಂದು ತೋರಿಸೋದು ಅಂತ ಆಗಬಾರ್ದು. ನಾನು ರೆಡಿ ಇದ್ದೀನಿ. ಶಾಸಕರು ಬರಬೇಕಷ್ಟೇ, ಮನಸ್ಸು ಮಾಡಬೇಕು. ಟೌನ್ ಪ್ಲಾನಿಂಗಲ್ಲಿ ಏನಾಗಿದೆ, ಅರಸೀಕೆರೆ ಯೋಜನಾ ಪ್ರಾಧಿಕಾರದಲ್ಲಿ ಯಾವ್ಯಾವ ಚರಂಡಿ ಎಲ್ಲೆಲ್ಲಿ ತಿರುಗಿಸಿದ್ದಾರೆ, ODP ಮ್ಯಾಪ್ ಎಲ್ಲ ಹೋಗಿದೆ, ಸಂಪೂರ್ಣವಾಗಿ ಇಲ್ಲಿದೆ ಅರಸೀಕೆರೆ ಯೋಜನಾ ಪ್ರಾಧಿಕಾರ, ಆಯ್ತಾ? ಈ ತಾಲೂಕಿನ ಒಂದು ಒಳ್ಳೆ ಗ್ರಾಮ ಪಂಚಾಯತಿ, ಆದಾಯ ತಂದುಕೊಡೋ ಗ್ರಾಮ ಪಂಚಾಯತಿನಲ್ಲಿ 4 ಎಕರೆನ ಯಾರಿಗೆ ಕೊಟ್ಟಿದ್ದಾರೆ, ಸೈಟು ಲೇಔಟ್ ಮಾಡಿ ಎಲ್ಲ ತಮ್ಮ ಶಿಷ್ಯಂದ್ರಗಳಿಗೆ ಕೊಟ್ಕೊಂಡಿದ್ದಾರೆ. ಶಾಸಕರು ಕರೆದ್ರೆ ನಾನು ರೆಡಿ ಇದ್ದೀನಿ. ಇಲ್ಲ, ಶಾಸಕರಿಗೆ ಆ ಜವಾಬ್ದಾರಿ ವಿಫಲ ಆದರೆ ಅದನ್ನು ಅವರು ಸಾಬೀತು ಮಾಡಬೇಕು. ಮತ್ತೆ ನಾನು ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಇರೋದು ಶಾಸಕರಿಗೆ, ಸನ್ಮಾನ್ಯ ಶಾಸಕರಿಗೆ. ಆಮೇಲೆ ನಾನು ಶಾಸಕರು ಒಪ್ಪಿ ಬಂದರೆ ನಿಮ್ಮ ನಗರಸಭೆಯಲ್ಲಿ ಅರ್ಧ ಜನ ಕೆಲಸ ಮಾಡೋಕ್ಕೆ ಯಾರು ಸಿಗಲ್ಲ, ಆ ಥರ ಎಲ್ಲ ಅಮಾನತ್ತಾಗೋಗ್ತಾರೆ. ಎಲ್ಲ ನಗರಸಭೆಗೆ ಸಂಬಂಧಪಟ್ಟಿದ್ದು ಸರ್. ನಗರಸಭೆಯವರು ಆಲ್ರೆಡಿ ಬರೆದಿದ್ದಾರೆ ಇಂತಿಂಥವ್ರನ್ನ ಅಮಾನತ್ ಮಾಡಿ ಅಂತ. ಶಿವಲಿಂಗೇಗೌಡರು ಧೈರ್ಯ ಮಾಡಬೇಕು ಅವ್ರನ್ನೆಲ್ಲ ಅಮಾನತ್ ಮಾಡ್ಸೋಕ್ಕೆ. ನೆಕ್ಸ್ಟ್ ಎಲೆಕ್ಷನ್ಗೆ ಓಟ್ ಹೋಗ್ತೇವೆ ಅಂತ ಹೆದರ್ಕೋಬಾರ್ದು. ಈ ಎಲ್ಲ ಹಗರಣಗಳನ್ನು ಬಿಟ್ಟರೆ ಅರಸೀಕೆರೆಯಲ್ಲಿ ಕೆಲಸ ಮಾಡೋಕ್ಕೆ ಯಾರು ಇರೋಲ್ಲ ಅಧಿಕಾರಿಗಳು. ಇದಕ್ಕೆಲ್ಲ ಕಾರಣ ಯಾರು? ಈ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶಿವಲಿಂಗೇಗೌಡರು. ಅಲ್ಲ, ಇಷ್ಟು ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಅರಸೀಕೆರೆ ನಗರ ಮಂಡಲದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಎಸ್ ಚಂದ್ರಶೇಖರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅರಸೀಕೆರೆ ಗ್ರಾಮಾಂತರ ಮಂಡಲದ ಇನ್ನೋರ್ವ ಮಾಜಿ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಯುತ ಆನಂದನಿ ಶ್ರೀನಿವಾಸರವರು ನಮ್ಮ ಜೊತೆಗಿದ್ದಾರೆ. ಇಂದಿನ ಪತ್ರಿಕಾಗೋಷ್ಠಿಯ ಮಹತ್ವ ಏನು ಅಂದರೆ, ದಿನಾಂಕ 28/1/2026 ನಾನು ನಿಮ್ಮಲ್ಲೇ ಪತ್ರಿಕಾಗೋಷ್ಠಿ ನಡೆಸಿದ್ದೆ. ಪತ್ರಿಕಾಗೋಷ್ಠಿ ನಡೆಸಿ ಸನ್ಮಾನ್ಯ ಈ ಕ್ಷೇತ್ರದ ಶಾಸಕರಾದಂಥ ಶ್ರೀ ಶಿವಲಿಂಗೇಗೌಡರಿಗೆ ರಾಜಕೀಯ ಕೇಡುಗಾಲ ಪ್ರಾರಂಭ ಆಗಿದೆ. ಅವರು ಈ ನಾಡಿನ ಮಾಜಿ ಪ್ರಧಾನಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ ಏಕವಚನದಲ್ಲಿ ಸಂಬೋಧಿಸಲಿಕ್ಕೆ ಶುರು ಮಾಡಿದ್ದಾರೆ. ಆಮೇಲೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರವನ್ನು ಮರೆತು, ನೀತಿ ನಿಯಮಾವಳಿಗಳನ್ನು ಮರೆತು ತಮ್ಮ ಕಾರ್ಯಕರ್ತರ ಜೊತೆಗೂಡಿ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ.
ಈ ಸಂಬಂಧ ಅವ್ರೇನು ಯಡಿಯೂರಪ್ಪನವ್ರಿಗೆ ಏಕವಚನದಲ್ಲಿ ಮಾತಾಡಿದ್ರು, ಸನ್ಮಾನ್ಯ ದೇವೇಗೌಡರಿಗೆ ಏನು ಸಂಬೋಧಿಸಿದ್ರು, ಅವರು ಬೇಷರ ಕ್ಷಮೆ ಕೇಳಬೇಕು. ಅದಕ್ಕಾಗಿ 7 ದಿನಗಳ ಕಾಲ ಗಡುವನ್ನ ನಾನು ನೀಡಿದ್ದೆ, ನಿಮ್ ಗಮನಕ್ಕೆ ತರಬಯಸ್ತಾ ಇದ್ದೇನೆ. ಅದಾದ ನಂತರ ಒಂದಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರ ಅಪ್ಪಣೆಯ ಮೇರೆಗೆ ಇಲ್ಲಿ ಬಂದು ಪತ್ರಿಕಾಗೋಷ್ಠಿ ನಡೆಸಿದ್ರು. ಪತ್ರಿಕಾಗೋಷ್ಠಿ ನಡೆಸಿ ಇದ್ರ ಮಧ್ಯೆ ಏನಾಗಿದೆ, ನಾನು ಹೇಳಿದೆ ಸನ್ಮಾನ್ಯ ಶಾಸಕರಿಗೆ ರಾಜಕೀಯ ಕೇಡುಗಾಲ ಪ್ರಾರಂಭ ಆಗಿದೆ ಅಂತ. ಅದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸದನ ನಡೀತಾ ಇತ್ತು. ಸದನದಲ್ಲಿ ಆಡಬಾರದ ಮಾತುಗಳನ್ನಾಡಿ, ಅಸಂಸದೀಯ ನುಡಿಗಳನ್ನಾಡಿ, ಏನು ಬುದ್ಧಿವಂತರ ತಾಲೂಕು ಅಂತ ಅರಸೀಕೆರೆ ಅಂತ ಇತ್ತೋ, ಇಡೀ ಅರಸೀಕೆರೆಯ ಮಾನವನ್ನ ಇಡೀ ರಾಜ್ಯದ ಮುಂದೆ ಹರಾಜು ಹಾಕುವಂತ ಕೆಲಸಕ್ಕೆ ಸನ್ಮಾನ್ಯ ಶಾಸಕರು ಕೈ ಹಾಕಿದ್ದು ಈ ತಾಲೂಕಿಗೆ ಮಾಡದಂತಹ ಅಪಮಾನ, ಮತ್ತೆ ಅದೊಂದು ದುರಂತ. ಯಾರ್ಯಾರ್ದು ಹೆಸರುಗಳನ್ನ ಹೇಳ್ಕೊಂಡ್ಬಂದು ಶಾಸನ ಸಭೆಯನ್ನ ಪ್ರಜಾಪ್ರಭುತ್ವದ ದೇಗುಲ ಅಂತ ಕರಿತೀವಿ. ಅಲ್ಲಿ ಎಂತೆಂಥವ್ರು ಇದ್ದೋಗಿದ್ದಾರೆ, ನಿಜಲಿಂಗಪ್ಪನವರಿಂದ ಹಿಡಿದು, ವೈಕುಂಠ ಬಾಳಿಗಲ್ ಅವರಿಂದ ಹಿಡಿದು, ರಾಮಕೃಷ್ಣ ಹೆಗ್ಡೆ ಅವರಿಂದ ಹಿಡಿದು, ಸನ್ಮಾನ್ಯ ಜಯೇಶ್ ಪಟೇಲ್ರಿಂದ ಹಿಡಿದು, ಯಡಿಯೂರಪ್ಪನವರು, ದೇವೇಗೌಡರು, ಅನೇಕ ಜನ ಪ್ರಾಜ್ಞರು ಕೂತು ಈ ರಾಜ್ಯದ ನೀತಿ ನಿಯಮಾವಳಿಗಳನ್ನ ಶಾಸನ ಸಭೆಗಳಲ್ಲಿ ಹೋಗಿದ್ದಾರೆ. ಅಂತ ಶಾಸನ ಸಭೆಯಲ್ಲಿ ಏಕವಚನದಲ್ಲಿ ಸಂಬೋಧಿಸಿ ಇಡೀ ಅರಸೀಕೆರೆಯ ಮಾನವನ್ನ ರಾಜ್ಯದ ಮುಂದೆ ಹರಾಜು ಹಾಕಿದ್ರು. ಆ ವಿಷಯ ಆಮೇಲೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಒಂದು ಘನತೆಗೆ ಕುಂದನ್ನ ಉಂಟು ಮಾಡಬಹುದು. ಆ ವಿಷಯದ ಬಗ್ಗೆ ಈಗಾಗಲೇ ಅನೇಕ ಪತ್ರಿಕಾಗೋಷ್ಠಿಗಳಾಗಿದೆ, ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕೆ ಅದನ್ನ ಹೇಳಿದೆ ಅಂದ್ರೆ, ನಾನು ಹೇಳಿದೆ ರಾಜಕೀಯ ಕೇಡುಗಾಲ ಪ್ರಾರಂಭ ಆಗಿದೆ ಅಂತ. ಅಲ್ಲಿಂದ ಶುರುವಾಯಿತು ಶಾಸಕರಿಗೆ. ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ, ಏನ್ ಹೇಳಿದೆ ಪತ್ರಿಕಾಗೋಷ್ಠಿಯಲ್ಲಿ, ಸರ್ ಕಳೆದ 17 ವರ್ಷಗಳಲ್ಲಿ ನೀವು ಈ ಕ್ಷೇತ್ರದ ಶಾಸಕರಿದ್ದೀರಾ ನೋಡಿ, ಇಷ್ಟು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಷ್ಟು ಶಾಲೆ ಇಲ್ಲ, ಇಷ್ಟು ಅಂಗನವಾಡಿ ಇಲ್ಲ, ಇಷ್ಟು ಹಗರಣಗಳಾಗಿದೆ ಅಂತ. ಅದಕ್ಕೆ ಯಾರೋ ಪ್ರತ್ಯುತ್ತರವಾಗಿ ಪತ್ರಿಕಾಗೋಷ್ಠಿ ನಡೆಸಿದಂತ ಮುಖಂಡರು, ನಾನೇನು ಗ್ರಾಮ ಪಂಚಾಯತಿ ಗೆದ್ದಿದ್ದೀನ, ನಾನೇನು ಸರ್ವಜ್ಞನ ಅಂತೆಲ್ಲ ಕೇಳಿದ್ರು ನಿಮ್ದೇ ಪತ್ರಿಕಾಗೋಷ್ಠಿಯಲ್ಲಿ. ನಾನು ಆ ಪತ್ರಿಕಾಗೋಷ್ಠಿಯಲ್ಲಿ ನೋಡಿದೆ. ಇಡೀ ಅರಸೀಕೆರೆಯ ರಾಜಕೀಯ ವ್ಯವಸ್ಥೆಯಲ್ಲಿ ನೀವೆಲ್ಲಾ ಪಕ್ಷದಿಂದ ಆರಿಸಿದ್ರು ಸರ್ 3000 ಜನ ಕಾರ್ಯಕರ್ತರು ಸಿಗ್ತಾರೆ. ಎಲ್ಲ ಜನಪ್ರತಿನಿಧಿಗಳು ಇದ್ರೂ ಕೂಡ ಇವಾಗ ಯಾವುದೇ ಜನಪ್ರತಿನಿಧಿಗಳು ಇಲ್ಲ. ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕ್ ಪಂಚಾಯತ್ ಇಲ್ಲ, ನಗರಸಭೆ ಇಲ್ಲ, ಗ್ರಾಮ ಪಂಚಾಯತಿಗಳ ಅವಧಿ ಕೂಡ ಮುಗ್ದೋಗಿದೆ. ಇವನ್ನೆಲ್ಲ ಸೇರಿದ್ರು ಕೂಡ ಸಂಖ್ಯೆ 700 ದಾಟಲ್ಲ. ಈ ಕ್ಷೇತ್ರದ ಮತದಾರರ ಸಂಖ್ಯೆ ಎಷ್ಟು? ಕಳೆದ ಚುನಾವಣೆಯಲ್ಲಿ 2,04,963 ವಿಧಾನಸಭಾ ಚುನಾವಣೆಯಲ್ಲಿ 2,04,963 ಜನ ಬಿಟ್ಟರುವೆ ರಾಜಕೀಯ ನಾಯಕರುಗಳು, ಕಾರ್ಯಕರ್ತರುಗಳು, ವೋಟರ್ಸು, ಜನಪ್ರತಿನಿಧಿಗಳನ್ನು ಬಿಟ್ಟರು ಇನ್ನು 2 ಲಕ್ಷ ಜನ ಅವ್ರು ಯಾವುದೇ ವ್ಯವಸ್ಥೆಯಲ್ಲಿ ಇರೋಲ್ಲ ಸರ್. ರಾಜಕೀಯದ ಬಗ್ಗೆ ಮಾತಾಡೋದು ಎಲ್ಲ ಸಾಮಾನ್ಯ ಜನ. ಹಾಗಿದ್ರೆ ಅವ್ರು ಯಾರಿಗೂ ಶಿವಲಿಂಗೇಗೌಡರನ್ನ ಪ್ರಶ್ನೆ ಮಾಡೋ ಹಕ್ಕೆ ಇಲ್ವಾ? ಯಾರೋ ಮಹಾಶಯ ಹೇಳ್ತಿದ್ದ, ಅವ್ರು ಗ್ರಾಮ ಪಂಚಾಯತಿ ಗೆದ್ದಿಲ್ಲ, ಅದ್ ಗೆದ್ದಿಲ್ಲ, ಇದ್ ಗೆದ್ದಿಲ್ಲ, ನಾವು ಚಾಲೆಂಜ್ ಆಗ್ತೀವಿ ಅಂತ. ಎಸ್, ಶಿವಲಿಂಗೇಗೌಡರಿಗೆ ಈ ಪತ್ರಿಕಾಗೋಷ್ಠಿಯ ಮೂಲಕ ಹೇಳ್ತಾ ಇದ್ದೀನಿ, ಶಾಸಕರೇ, ನಿಮ್ಮವರು ಹಾಕಿದಂತಹ ಎಲ್ಲಾ ಚಾಲೆಂಜ್ ಅನ್ನ ನಾನು ಸ್ವೀಕಾರ ಮಾಡಿದ್ದೀನಿ. ನಾನು ದಾಖಲೆ ಸಮೇತ ಇವತ್ತು ಬಂದಿದ್ದೀನಿ. ಎಲ್ಲ ದಾಖಲೆಗಳು ಪತ್ರಿಕಾಗೋಷ್ಠಿಯ ಮುಂದಿಟ್ಟಿದ್ದೇನೆ. ಇಲಾಖೆ ಯಾವುದು ನೀವು ಡಿಸೈಡ್ ಮಾಡಿ. ನಗರಸಭೆ ಮಾಡ್ತೀರಾ? ನಗರಸಭೆಯಲ್ಲಿ ಏನು ಹಗರಣಗಳಾಗಿದೆ, ವೈಫಲ್ಯಗಳಾಗಿದೆ, ಭ್ರಷ್ಟಾಚಾರ ಆಗಿದೆ, ಬಿಡುಗಡೆ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ. ಇಂಜಿನಿಯರಿಂಗ್ ವಿಭಾಗದ ಬಗ್ಗೆ ಮಾಡ್ತೀರಾ? ಕೆಇಬಿ ಬಗ್ಗೆ ಮಾಡ್ತೀರಾ? ನಾನು ರೆಡಿ ಇದ್ದೀನಿ. ದಾಖಲೆ ಸಮೇತ ನಾನು ರೆಡಿ ಇದ್ದೀನಿ. CDPO ಆಫೀಸ್ ಬಗ್ಗೆ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ. ಕೊನೆಗೆ ಯಾವ ಹಂತಕ್ಕೆ ಹೋಯ್ತು ಅಂದ್ರೆ, ಅರಸೀಕೆರೆ 500-600 ಜನ ಕಾರ್ಯಕರ್ತರು DC ಆಫೀಸಲ್ಲಿ ಕೂತ್ಕೊಂಡು ನೀವು ಇವ್ರನ್ನ ಸಸ್ಪೆಂಡ್ ಮಾಡಬೇಕು, ವಜಾ ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರು. ಟ್ರಾನ್ಸ್ಫರ್ ಆಯ್ತು. ಆ ಇಲಾಖೆ ಬಗ್ಗೆ ಮಾತಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಕಂದಾಯ ಇಲಾಖೆ ಬಗ್ಗೆ ಮಾತಾಡ್ಬೇಕಾ? ನಾನು ರೆಡಿ ಇದ್ದೀನಿ. BO ಆಫೀಸ್ ಬಗ್ಗೆ ಮಾತಾಡ್ಬೇಕಾ? ನಾನು ರೆಡಿ ಇದ್ದೀನಿ. ಸರ್, ಶಿವಲಿಂಗೇಗೌಡರು ಏನಾದ್ರು ಹೇಳಿದ್ರೆ ಭ್ರಷ್ಟಾಚಾರ ಬೇಡ, ಹಗರಣ ಬೇಡ, ಮತ್ತೊಂದು ಬೇಡ, ಶಿವಲಿಂಗೇಗೌಡರದ್ದು ಏನಾದ್ರು ವೈಯಕ್ತಿಕ ಇದೆಯಾ? ಅದಕ್ಕೂ ನಾನು ರೆಡಿ ಇದ್ದೀನಿ. ವೈಯಕ್ತಿಕ ಅಂದ್ರೆ ಮತ್ತೆಲ್ಲೆಲ್ಲ ತಗೊಂಡೋಗ್ಬಿಡಿ ಸರ್. ವೈಯಕ್ತಿಕ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ. ನಾನು ರೆಡಿ ಇದ್ದೀನಿ ಸರ್. ಶಾಸಕರು ಬರ್ತಾರೋ, ಶಾಸಕರು ಪರವಾಗಿ ಮತ್ತೊಬ್ಬರು ಬರ್ತಾರೋ, ನಾನು ರೆಡಿ ಇದ್ದೀನಿ. ಕಾಂಗ್ರೆಸ್ನ ಯಾವುದೇ ನಾಯಕರು ಬರಲಿ, ನಾನು ರೆಡಿ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ಅರಸೀಕೆರೆ ಘಟಕ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಒಬ್ಬ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿ ಅರಸೀಕೆರೆ ಭಾರತೀಯ ಜನತಾ ಪಾರ್ಟಿ ಮಾಡಿದಂತ ಎಲ್ಲ ಗುರುತರ ಆರೋಪಗಳಿಗೆ, ಅವರ ವೈಫಲ್ಯಗಳಿಗೆ ಸಾಕ್ಷಿ ಸಮೇತ ದಾಖಲೆ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ನಾನು ನಿಮಗೆ ಒಂದಷ್ಟು ಸ್ಯಾಂಪಲ್ಗಳನ್ನ ಇಲ್ಲಿ ತೋರಿಸಿ ಹೋಗ್ತೀನಿ. ಇದನ್ನ ಸುಮ್ಮನೆ ಏನೋ ಜೋಡಿಸ್ಕೊಂಡ್ ಬಂದಿದ್ದಾನೆ, ಆಫೀಸಲ್ಲಿ ಯಾವುದೋ ಫೈಲ್ ಇದ್ವೇನೋ ಅಂತ ಯಾರಿಗೂ ಅನುಮಾನ ಬರಬಾರ್ದು.
ನಾನು ಹೇಳ್ತಾ ಇದ್ದೀನಿ, ಯಾವುದು ಬೇಡ, ಶಾಸಕರದ್ದೇನಾದ್ರು ವೈಯಕ್ತಿಕ ದಾಖಲೆ ಇದ್ರೆ ಅದಕ್ಕೂ ನಾನು ರೆಡಿ ಇದ್ದೀನಿ. ಇನ್ನೊಂದು ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇನೆ, ಶಾಸಕರ ರಾಜಕೀಯ, ಅವರ ರಾಜಕೀಯಕ್ಕೆ ಒಂದು ಬಹುದೊಡ್ಡ ಹಿನ್ನಡೆ ಆಗಬಹುದಾದಂತ ಒಂದು ದಾಖಲೆ ನನ್ನ ಹತ್ರ ಇದೆ. ನಾನು ಚಾಲೆಂಜ್ ಮಾಡ್ತೀನಿ, ಶಿವಲಿಂಗೇಗೌಡರಿಗೆ ಎಲ್ಲಿ ಬೇಕಾದ್ರೂ ಚಾಲೆಂಜ್ ಮಾಡ್ತೀನಿ. ಶಾಸಕರೇ, ನಾನು ಹೇಳಿದ್ದೆ, ನನ್ನ ಮಾಡಿದ ಎಲ್ಲ ಆರೋಪಗಳಿಗೆ, ವೈಫಲ್ಯಗಳಿಗೆ, ಭ್ರಷ್ಟಾಚಾರಕ್ಕೆ ನಾನು ಸಾಕ್ಷಿ ಒದಗಿಸ್ತೀನಿ. ಇಲಾಖೆ ನೀವು ಫಿಕ್ಸ್ ಮಾಡಿ, ಆ ಇಲಾಖೆದು ಬಂದು ನಾನು ಇಂಥ ಭ್ರಷ್ಟಾಚಾರ ಆಗಿದೆ, ಹಗರಣ ಆಗಿದೆ, ನಿಮ್ಮ ವೈಫಲ್ಯ ಆಗಿದೆ ಅಂತ ನಾನು ಹೇಳ್ತೀನಿ. ಅವ್ರು ಹೇಳಿದ್ದಾರೆ. ನಾನು ಈ ಕ್ಷೇತ್ರದ ಒಬ್ಬ ಸಾಮಾನ್ಯ ಮತದಾರ, ರಾಜಕೀಯ ಬಿಟ್ಬಿಡಿ, ನಾನೊಬ್ಬ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ, ಬಿಜೆಪಿಯ ಕಾರ್ಯಕರ್ತ, ಎಲ್ಲ ಬಿಟ್ಬಿಡಿ. ನನಗೆ ಪ್ರಶ್ನೆ ಮಾಡೋ ಹಕ್ಕಿದೆ, ಯಾಕೆಂದ್ರೆ ನಾನು ಈ ಕ್ಷೇತ್ರದ ಮತದಾರ. ಸ್ಕೂಲ್ ಇಲ್ಲ ಈ ತಾಲೂಕಲ್ಲಿ, ಕಾಲೇಜ್ ಇಲ್ಲ ಅಂದಿದ್ದು ತಪ್ಪ? ಏನ್ ಮಾಡ್ತಾ ಇದ್ದೀರಾ 17 ವರ್ಷದಿಂದ ನೀವು? ಆಮೇಲೆ ಇಂಥ ಪತ್ರಿಕಾಗೋಷ್ಠಿಗೆ ನೀವು ಯಾರನ್ನು ಕಳಿಸ್ಕೊಟ್ಟಿದ್ದೀರಾ? ನಾನು ಪ್ರಶ್ನೆ ಮಾಡಿದ್ದು ಶಾಸಕರನ್ನ. ಇವ್ರು ಶಾಸಕ ಸ್ಥಾನವನ್ನು ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಬಿಟ್ರು ಅವತ್ತು ಪತ್ರಿಕಾಗೋಷ್ಠಿಲಿ. ಹೋಗಿ ನೀವು ಪ್ರೆಸ್ ಮೀಟ್ ಮಾಡಿ, ನಾಳೆ ಸದನಕ್ಕೆ ಇವ್ರು ಬೇರೆಯವ್ರನ್ನ ಕಳಿಸ್ತಾರಾಗಿದ್ರೆ ಶಿವಲಿಂಗೇಗೌಡರು ನನ್ನ ಪರವಾಗಿ ಮಾತಾಡಿ ಅಂತ. ಸನ್ಮಾನ್ಯ ಶಿವಲಿಂಗೇಗೌಡರಿಗೆ ಜವಾಬ್ದಾರಿ ಇದ್ದಿದ್ರೆ ನಾನು ಎತ್ತಿದ್ದು ಅತ್ಯಂತ ಪ್ರಮುಖ ವಿಷಯಗಳನ್ನ, ಆ ಪ್ರಮುಖ ವಿಷಯಗಳಿಗೆ ಅವರೇ ಪತ್ರಿಕಾಗೋಷ್ಠಿ ಮಾಡ್ಬೇಕಿತ್ತು. ಹೌದು, ನನ್ನ ತಪ್ಪಾಗಿದೆ, ಮುಂದಿನ ದಿನಗಳಲ್ಲಿ ನಾನು ನೀವು ಯಾವ ಥರ ಮಾತಾಡಿರೋದು ನೋಡಿದ್ದೀರಾ ಸರ್? ಶಿಕ್ಷಣದ ಬಗ್ಗೆ ಶಿವಲಿಂಗೇಗೌಡರು ಸದನದಲ್ಲಿ, ಸ್ಕೂಲ್ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ರ? ಕಾಲೇಜ್ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ರ? ಇಂಜಿನಿಯರಿಂಗ್ ಕಾಲೇಜ್ ನಾನು ಒಂದು ತಂದೆ ಅಂತಾರೆ. ಇಲ್ಲಿ ಸಾಕ್ಷಿ ಇದೆ, ದಾಖಲೆ ಇದೆ. 220 ಶಾಲೆಗೆ ಬಿಲ್ಡಿಂಗ್ ಇಲ್ಲ, 193 ಅಂಗನವಾಡಿಗೆ ಸ್ವಂತ ಕಟ್ಟಡಗಳಿಲ್ಲ ಅಂತ. ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಯಾರನ್ನ ಕಳಿಸ್ತಾರೆ? ಸರ್ವಜ್ಞರ ಅದು ಇದು ಅಂತ. ಯಾರು ಕಳಿಸ್ತಾ ಇದ್ದೀರಾ ಪತ್ರಿಕಾಗೋಷ್ಠಿ? ನಿಮ್ಮನ್ನು ಡಿಪೆಂಡ್ ಮಾಡ್ಕೊಳಕ್ಕೆ ರೋಟಿ ಶೀಟರ್ಗಳನ್ನ ಕಳಿಸ್ತಾ ಇದ್ದೀರಾ ಪತ್ರಿಕಾಗೋಷ್ಠಿ ನಡೆಸಿ ಅಂತ. ನಾನು ಮಾತಾಡ್ತಾ ಹೋದ್ರೆ ತುಂಬಾ ಲೋ ಲೆವೆಲ್ಗಳು ಮಾತಾಡ್ಬೇಕಾಗುತ್ತೆ. ನಾನು ನೋಡಿ, ಅವ್ರು ಅದೇನೋ ಲೆಕ್ಕ ಶೀರ್ಷಿಕೆ, ಗ್ರಾಮ ಪಂಚಾಯತಿ ಎಲ್ಲ ಹೇಳಿದ್ರು. ಪಾರ್ಲಿಮೆಂಟ್ರಿ ಅಫೇರ್ಸ್ ಬಗ್ಗೆ ಶಿವಲಿಂಗೇಗೌಡರಿಗಿಂತ ಚೆನ್ನಾಗಿ ಮಾತಾಡಬಲ್ಲ. ಅವ್ರಿನ್ನೂ ಪಾಪ ಲೆಕ್ಕ ಶೀರ್ಷಿಕೆಯಲ್ಲಿ ಇದ್ದಾರೆ. ಸ್ಟಾರ್ಡ್ ಯಾವುದು, ಅನ್ಸ್ಟಾರ್ಡ್ ಯಾವುದು, ಪ್ರಿವಿಲೇಜ್ ಯಾವುದು, ಪಬ್ಲಿಕ್ ಮೋಷನ್ ಯಾವುದು, ಕಾಲಿಂಗ್ ಅಟೆನ್ಷನ್ ಯಾವುದು, ಹಕ್ಕುಚ್ಯುತಿ, ಎಲ್ಲದ್ರ ಬಗ್ಗೆ ಶಿವಲಿಂಗೇಗೌಡರಿಗಿಂತ ನಾನು ಪಾರ್ಲಿಮೆಂಟ್ರಿ ಅಫೇರ್ಸ್ ಬಗ್ಗೆ ಚೆನ್ನಾಗಿ ಮಾತಾಡಬಲ್ಲೆ. ಆದ್ರಿಂದ ಶಾಸಕರೇ ಜೊತೆ ಕಾಂಗ್ರೆಸ್ ಯಾರವರು JDS ಇಂದ ವಲಸೆ ಹೋದ ಶಿವಲಿಂಗೇಗೌಡರ ಜೊತೆ ವಲಸೆ ಹೋದಂಥವ್ರು, ಅವ್ರ ತಾಕತ್ತಿದ್ರೆ ಚುನಾವಣೆ ನಿಲ್ಲಿ ಅಂತ. ನಾನು ಪಕ್ಷದ ಕಾರ್ಯಕರ್ತ, ನಮ್ಮ ಪಕ್ಷ ಯಾವ ತರ ಟಿಕೆಟ್ ಕೊಟ್ಟು ಚುನಾವಣೆ ನಿಲ್ಲು ಅಂದ್ರೆ ನಾನು ಖಂಡಿತ ನಿಲ್ತೀನಿ. ಓಟ್ ಹಾಕ್ತಾರೋ ಬಿಡ್ತಾರೋ, ಜನ ಗೆಲ್ಲಿಸ್ತಾರೋ ಸೋಲಿಸ್ತಾರೋ ಅದು ಜನಗಳಿಗೆ ಬಿಟ್ಟಿತ್ತು. ಶಿವಲಿಂಗೇಗೌಡರನ್ನೇ 4 ಸಲ ಗೆಲ್ಲಿಸ್ತಾರೆ ಅಂತ ಕನಸು ಬಿದ್ದಿತ್ತ ಶಿವಲಿಂಗೇಗೌಡರಿಗೆ? ಹಾಗಾಗಿ ನಾನು ಏನು ಅತ್ಯಂತ ಪ್ರಮುಖ ಈ ತಾಲೂಕಿನ ವೈಫಲ್ಯಗಳ ಬಗ್ಗೆ, ಹಗರಣಗಳ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ನಾನು ಧ್ವನಿ ಎತ್ತಿದ್ದೆ. ಆ ಎಲ್ಲ ಧ್ವನಿಗಳಿಗೆ ನಾನು ಅವರ ಬಹಿರಂಗ ಚರ್ಚೆಯನ್ನು ಒಪ್ಕೊಂಡಿದ್ದೀನಿ. ದಿನಾಂಕ ಅವರು ಫಿಕ್ಸ್ ಮಾಡಲಿ, ಸಮಯ ಅವ್ರು ಫಿಕ್ಸ್ ಮಾಡಲಿ, ಯಾವ ಇಲಾಖೆಯಿಂದ ಅವರು ಶುರು ಮಾಡೋಣ ಅನ್ನೋದನ್ನ ಅವರು ಫಿಕ್ಸ್ ಮಾಡಲಿ. ಸರ್, ಇದು ಯಾವುದೂ ಆಗಲ್ಲ, ನಂದು ಯಾವುದಾದ್ರೂ ವೈಯಕ್ತಿಕ ಹೇಳೋ ಅಂದ್ರೂ ನಾನು ರೆಡಿ ಇದ್ದೀನಿ. ಇದೇ ನನ್ನ ಹತ್ರ ದಾಖಲೆ. ಜೊತೆಗೆ ಅವರು ಪರ ಪತ್ರಿಕಾಗೋಷ್ಠಿ ನಡೆಸಿದಂತ ಮಹೇಶ್ ಅವರು ಹೇಳಿದ್ದಾರೆ. ಜೊತೆಗೆ ಅವತ್ತು ಪತ್ರಿಕಾಗೋಷ್ಠಿ ನಡೆಸಿದಂತ ಹೇಳಿದ್ರಲ್ಲ, ಅವ್ರು ಗ್ರಾಮ ಪಂಚಾಯತಿ ಗೆದ್ದಿಲ್ಲ, ಚುನಾವಣೆ ನಿಂತಿಲ್ಲ, ಕೇಳೋ ನೈತಿಕತೆ ಇಲ್ಲ ಅಂತ. ಇದು ಈ ತಾಲೂಕಿನ ಮತದಾರರಿಗೆ, ಸಾಮಾನ್ಯ ಮತದಾರರಿಗೆ ಮಾಡಿದಂತ ದೊಡ್ಡ ಅಪಮಾನ. ನನ್ನನ್ನು ಯಾರು ಕ್ವಶನ್ ಮಾಡ್ಲಿಕ್ಕೆ ಆಗಲ್ಲ, ನಾನು ಜನಪ್ರತಿನಿಧಿ ಅಲ್ಲ. ಆದ್ರೆ ನಾನು ಯಾರನ್ನ ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಯಾಕೆಂದ್ರೆ ನಾನೊಬ್ಬ ಸಾಮಾನ್ಯ ಮತದಾರ, ತೆರಿಗೆ ಕೊಡ್ತೀನಿ. ಈ ತಾಲೂಕಿನ ಬಗ್ಗೆ ನಮ್ದೇ ಆದ ಕನ್ಸರ್ನ್ ಇದೆ. ಅದನ್ನ ಬಿಟ್ಟು ನೀವು ಯಾರು ಗೆದ್ದೇ ಇಲ್ಲ, ನೀವು ನಮ್ಮನ್ನು ಕ್ವಶನ್ ಮಾಡಬಾರ್ದು ಅಂದ್ರೆ ನಾಳೆ ಶಿವಲಿಂಗೇಗೌಡರ ಮನೇಲಿ ಏನೋ ಆಗುತ್ತಪ್ಪ, ಅವ್ರ ಹೆಂಡತಿ ಕ್ವಶನ್ ಮಾಡಾಗಿಲ್ವಾ? ನಾನು ಕೊನೆ ಪಕ್ಷ ಯಾವುದೇ ಚುನಾವಣೆ ನಿಲ್ದೇ ಹೋದ್ರೂ ಕೂಡ ಗ್ರಾಮ ಪಂಚಾಯತಿಲಿ ಮಲಗಿ ಎದ್ದೋಗೋ ಥರದ ರಾಜಕಾರಣಿ ನಾನು ಆಗಲ್ಲ. ನೈತಿಕತೆ ಇದೆ, ಯಾವ್ಯಾವ ಸ್ಥಳಗಳಲ್ಲಿ ಹೇಗೆ ಇರಬೇಕು ಅನ್ನೋದನ್ನ ನಾನು ಕಲ್ತಿದ್ದೀನಿ. ಅವತ್ತು ಪತ್ರಿಕಾಗೋಷ್ಠಿ ನಡೆಸಿದವರೆಲ್ಲ ನಮ್ಮ ಭಾಗದ ಮುಖಂಡ್ರೆ. ನಿಮ್ ಗಮನ ಕೇಳ್ತಾ ಇದ್ದೀನಿ, ಕಳೆದ 2-3 ಯಾವ ಚುನಾವಣೆಯಲ್ಲೂ ಶಿವಲಿಂಗೇಗೌಡರಿಗೆ ನಮ್ಮ ಪಂಚಾಯತಿನಲ್ಲಿ ಓಟ್ಗಳು ಬರ್ತಿಲ್ಲ, ಮುನ್ನಡೆಯಲ್ಲಿಲ್ಲ. ಎಲ್ಲಾ ಚುನಾವಣೆಗಳಲ್ಲೂ ಅವ್ರಿಗೆ ಹಿನ್ನಡೆ ಆಗಿದೆ. ಮತ್ ನೀವು ಯಾರನ್ನ ಕಳ್ಸಿದ್ದೀರಾ ಪ್ರೆಸ್ ಮೀಟ್ಗೆ? ಅವ್ರ ವೈಯಕ್ತಿಕ ಹಿನ್ನೆಲೆ ಏನು? ನಾನು ಆ ವೈಯಕ್ತಿಕ ಕೆಳಮಟ್ಟಕ್ಕೆ ಇಳಿದು ನಾನು ಅವ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ. ನನ್ನ ಬಗ್ಗೆ ಮಾತಾಡಿದ್ದಾರೆ, ನಾನು ಯಾವುದೇ ಚುನಾವಣೆ ಗೆದ್ದಿಲ್ಲ, ಲೆಕ್ಕಕ್ಕಿಲ್ಲ ಅಂತ. ಆಯ್ತು, ನಾನು ಲೆಕ್ಕಕ್ಕಿಲ್ಲ. ನಾನು ಮಾಡ್ತಾ ಇರೋ ಆರೋಪಗಳಿಗೆ ಶಾಸಕರು ತಮ್ಮ ಜವಾಬ್ದಾರಿಯನ್ನ ಮೇರೆದು ಉತ್ತರ ಕೊಡ್ಬೇಕು. ಸ್ಥಳ, ಸಮಯ, ದಿನಾಂಕ, ಇಲಾಖೆ ಅವ್ರಿಗೆ ಬಿಟ್ಟಿದ್ದು. ಯಾವ ಇಲಾಖೆಯಿಂದ ಶುರು ಮಾಡಿ ಅಂತಾರೋ ಅದು ನಾನು ಪ್ರಾರಂಭ ಮಾಡ್ತೀನಿ. ಯಾವುದು ಬೇಡ, ಶಿವಲಿಂಗೇಗೌಡರಾಗಿ ವೈಯಕ್ತಿಕವಾಗಿ ನಂದೇನಾದ್ರೂ ಇದೆಯಾ ಅಂದ್ರೆ ಎಸ್ ಇದೆ ನನ್ನ ಹತ್ರ, ನಾನು ರೆಡಿ ಇದ್ದೀನಿ. ನಿಮಗೆ ಬಿಟ್ಟಿದ್ದು.
ಇನ್ ಕೇಸ್ ಅವರು ಚರ್ಚೆಗೆ ಕರೆದು ಆರೋಪಗಳನ್ನ ನಾನ್ ಸಾಬೀತ್ ಮಾಡಿದ್ರೆ ಅವ್ರು ತಮ್ಮ ಶಾಸಕ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಬಹಿರಂಗ ಚರ್ಚೆಗೆ ನಾವು ಸಿದ್ಧರಿದ್ದೇವೆ. ಜೊತೆಗೆ ಈ ರಾಜ್ಯದ ಜನ, ಈ ತಾಲೂಕಿನ ಜನ ಆರಿಸ್ ಕಳಿಸಿರೋದು ನಿಮ್ಮನ್ನು ಶಾಸಕರಾಗಿ. KM ಶಿವಲಿಂಗೇಗೌಡರು ಈ ಕ್ಷೇತ್ರದ ಶಾಸಕರು ಅಂತ. ನಿಮ್ಮ ಮೇಲೆ ಆರೋಪ ಬಂದಾಗ ಅದು ನೀವೇ ಸಮರ್ಥಿಸ್ಕೊಳ್ಳಿ. ಕಾರ್ಯಕರ್ತರಿಗೆ ಕರೆ ಕೊಡಬೇಡಿ, ಅಭಿಮಾನಿಗಳಿಗೆ ಕರೆ ಕೊಡಬೇಡಿ. ಯಾಕೆಂದ್ರೆ ಈ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶಿವಲಿಂಗೇಗೌಡರು, ಮತ್ತೊಬ್ಬರಲ್ಲ. ನಿಮ್ಮ ಮೇಲೆ ಆರೋಪ ಬಂದಾಗ ನೀವೇ ಉತ್ತರ ಕೊಡಿ, ನೀವೇ ಸಮರ್ಥಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಒಂದಷ್ಟು ದಾಖಲೆಗಳನ್ನ ನಿಮ್ಮ ಮುಂದೆ ಬಿಡ್ತಾ ಇದ್ದೇನೆ. ನೋಡಿ, ಸಾಮಾನ್ಯ ಶಾಸಕರ ವಿರುದ್ಧ ಇದು ನೋಟ್ ಡೌನ್ ಮಾಡ್ಕೊಳ್ಳಿ. ರಾಜ್ಯಪಾಲರಿಗೆ, ಸ್ಪೀಕರ್ಗೆ, ಎಲೆಕ್ಷನ್ ಕಮಿಷನ್ಗೆ ನಾನು ದೂರು ಕೊಡೋನಿದ್ದೇನೆ. ದಾಖಲೆ ಇದೆ ನನ್ನ ಹತ್ರ. ಇನ್ನು 45 ದಿನದೊಳಗಡೆ ಚರ್ಚೆಗೆ ಬರಲಿಲ್ಲ, ಬಂದ್ರು ಬರ್ದೇ ಹೋದ್ರು ನಾನು ಅವ್ರ ವಿರುದ್ಧ ದೂರು ಕೊಡೋನಿದ್ದೇನೆ. ಆಮೇಲೆ ನಿಮ್ಗೆ ಇನ್ನೂ ಒಂದು ವಿಷಯ ಗಮನಕ್ಕೆ ತರಬಯಸ್ತೀನಿ ಸರ್. ಜಗತ್ತಿನಲ್ಲಿ ನಿಮಗೆ ನೀವೇ ಸಾಲ ಕೊಟ್ಕೊಳ್ಳೋದು ಎಲ್ಲರೂ ಕೇಳ್ಕೊಂಡಿದ್ದೀರಾ? ನಿಮಗೆ ನೀವೇ ಸಾಲ ಕೊಟ್ಕೊಳ್ಳೋದು ಎಲ್ಲರೂ ಕೇಳ್ಕೊಂಡಿದ್ದೀರಾ? ಶಿವಲಿಂಗೇಗೌಡರು ಕೊಟ್ಕೊಂಡಿದ್ದಾರೆ. KM ಶಿವಲಿಂಗೇಗೌಡರು ಅವರ ಆಸ್ತಿ ಆದಾಯ ಘೋಷಣೆ ಎಲ್ಲ ಸನ್ಮಾನ್ಯ ಶಿವಲಿಂಗೇಗೌಡರು, ಆಯ್ತಾ? ಇದರಲ್ಲಿ ಹೇಳ್ತಾರೆ, ಇತರ ವ್ಯಕ್ತಿಗಳಿಗೆ, ಸಂಸ್ಥೆಗೆ ಪಾವತಿಸಬೇಕಾದ ಸಾಲ ಬಾಕಿಗಳು, ಹೆಸರುಗಳು ಉಳಿದಿರುವ ಮೊತ್ತ ಸಾಲದ ಸ್ವರೂಪ ಅಂತ. ಇದು ಶಿವಲಿಂಗೇಗೌಡರು ಸಾಲ. ಅದರಲ್ಲಿ ಹೇಳ್ತಾರೆ KM ಶಿವಲಿಂಗೇಗೌಡರಿಗೆ ಸಾಲ ಕೊಟ್ಕೊಂಡಿದ್ದಾರೆ. ಎಷ್ಟು ಸರ್? 10 ಲಕ್ಷ. ಅದಕ್ಕೆ 1,20,000 ಬಡ್ಡಿ ಮೀಸಲಿಡ್ಸ್ಕೊಂಡಿದ್ದಾರೆ. ಸರ್ ಅವ್ರ ಎಲೆಕ್ಷನ್ ಆಫೀಸರ್ ಚೆಕ್ ಮಾಡ್ಬೋದು. ಅವ್ರಿಗೆ ನಾನು ಹೇಳಿದ್ನಲ್ಲ ಸರ್, 45 ದಿನ ನನಗೆ ಟೈಮ್ ಕೊಡಿ ಅಂತ.